ಶಿಕ್ಷಕನ ಮೇಲೆ ಮನಬಂದಂತೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇನ್ನು ಹಣವನ್ನ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಶಿಕ್ಷಕನ ಮೇಲೆ ಮನಬಂದಂತೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಹಣವನ್ನ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಚೌಡಾಪುರ ಗ್ರಾಮದ ಮುಖ್ಯ ಶಿಕ್ಷಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಲಬುರಗಿಯ ಅಫಜಲಾಪುರ ತಾಲೂಕಿನ ಚೌಡಾಪುರ ಲಕ್ಷ್ಮಣ ಜೋಗೂರ್ ಹಲ್ಲೆಗೊಳಗಾದ ಮುಖ್ಯ ಶಿಕ್ಷಕ. ಕಸ ಎಸಿಬೇಡಿ ಎಂದಿದ್ದಕ್ಕೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರಂತೆ. ಉಮೇಶ್ ಭೋವಿ ಅಂಡ್ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಶಿಕ್ಷಕನ ಮೇಲೆ ಮನಬಂದಂತೆ ಹಲ್ಲೆಯನ್ನ ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಜೊತೆಗೆ ಹಣವನ್ನು ಕೂಡ ದೋಚಿಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರಂತೆ. ಚೌಡಾಪುರ ಗ್ರಾಮದ ಮುಖ್ಯ ಶಿಕ್ಷಕನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿರೋದು. ಕಲಬುರಗಿ ಅಫಜಲಾಪುರ ತಾಲೂಕಿನಲ್ಲಿದೆ ಒಂದು ಚೌಡಾಪುರ ಗ್ರಾಮ. ಲಕ್ಷ್ಮಣ ಜೋಗೂರ್ ಹಲ್ಲೆಗೊಳಗಾದಂತಹ ಮುಖ್ಯ ಶಿಕ್ಷಕ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ಕಸವನ್ನ ಎಸಿತಾ ಇದ್ರಂತೆ. ಹಾಗಾಗಿ ಕಸ ಎಸಿಬೇಡಿ, ನಮ್ಮ ಪರಿಸರವನ್ನ ಕಾಪಾಡಿಕೊಳ್ಳಿ, ಈ ರೀತಿಯಾಗಿ ನೀವೆಲ್ಲ ಬಂದು ಕಸ ಎಸೆದ್ರೆ ಅದು ಆರೋಗ್ಯ ಕೂಡ ಹಾಳಾಗುತ್ತೆ ಅಂತ ಬುದ್ಧಿವಾದವನ್ನ ಹೇಳಿದ್ದಾರೆ. ಇಷ್ಟಕ್ಕೆ ಕೋಪ ಮಾಡಿಕೊಂಡು ದುಷ್ಕರ್ಮಿಗಳು ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಉಮೇಶ್ ಭೋವಿ ಮತ್ತು ಗ್ಯಾಂಗ್ನಿಂದ ಈ ಒಂದು ಮಾರಣಾಂತಿಕ ಹಲ್ಲೆ ನಡೆದಿದೆ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆ ದುಷ್ಕರ್ಮಿಗಳೆಲ್ಲರೂ ಕೂಡ ಪರಾರಿಯಾಗಿದ್ದಾರಂತೆ. ಸದ್ಯಕ್ಕೆ ಜೀವ ಬೆದರಿಕೆ ಹಾಕಿ 20,000 ರೂಪಾಯಿ ದುಷ್ಕರ್ಮಿಗಳು ದೋಚ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹಲ್ಲೆಗೊಳಗಾದ ಶಿಕ್ಷಕ ಮತ್ತು ಮಗನಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ಜೀವ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಅವರಿಗೆ ಪೊಲೀಸರ ಭಯ ಇಲ್ವಾ? ಪೊಲೀಸರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಅಟ್ಲೀಸ್ಟ್ ಸ್ವಲ್ಪನಾದರೂ ಭಯ ಇರಬೇಕು. ಏನಾದರೂ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಏನಾಗಬೇಕು ನಮ್ಮ ಪರಿಸ್ಥಿತಿ, ನಮ್ಮ ಫ್ಯಾಮಿಲಿ ಬಗ್ಗೆ ಏನಾಗಬೇಕು, ಮುಂದೆ ನಮ್ಮ ಜೀವನ ಏನು ಅಂತ ಯೋಚನೆ ಮಾಡಬೇಕು. ಆದರೆ ಇದ್ಯಾವುದು ಕೂಡ ಈ ದುಷ್ಕರ್ಮಿಗಳಿಗೆ ಒಂದು ಸ್ವಲ್ಪನೂ ಕೂಡ ಭಯ ಇಲ್ಲ ಅನಿಸುತ್ತೆ. ಜೀವ ಬೆದರಿಕೆ ಹಾಕಿ 20,000 ರೂಪಾಯಿನ ದುಷ್ಕರ್ಮಿಗಳು ದೋಚ್ಕೊಂಡು ಪರಾರಿಯಾಗಿದ್ದಾರಂತೆ. ಇನ್ನು ಹಲ್ಲೆಗೊಳಗಾದಂಥ ಶಿಕ್ಷಕ ಮತ್ತು ಮಗನಿಗೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಜೊತೆಗೆ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ. ಜೀವ ಬೆದರಿಕೆ ಹಾಕ್ತಾರೆ ಈ ದುಷ್ಕರ್ಮಿಗಳು ಅಂತಂದ್ರೆ ಕೇವಲ ಒಂದು ಕ್ಷುಲ್ಲಕ ವಿಚಾರ. ಕಸವನ್ನು ತಗೊಂಡು ಬಂದು ಸುರಿತಾ ಇದ್ರು. ಕಸ ಸುರಿದ್ರೆ ಅಲ್ಲಿರುವಂತಹ ಪರಿಸರ ಹಾಳಾಗುತ್ತೆ, ವಾತಾವರಣ ಹಾಳಾಗುತ್ತೆ, ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ ಅಂತ ಸಾಮಾನ್ಯವಾಗಿ ಬುದ್ಧಿ ಹೇಳಿದ್ದಾರೆ. ಈ ರೀತಿ ಮಾಡಬೇಡಿ ಅಂತ. ಅದೇ ದೊಡ್ಡದಾಗ್ಬಿಟ್ಟಿದೆ. ಅದೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡ್ತಾರಂತೆ. ಹಲ್ಲೆ ಮಾಡಿ ಜೊತೆಗೆ 20,000 ರೂಪಾಯಿ ಹಣವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರಂತೆ. ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರೆ. ನೀನು ಏನಾದರೂ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ ಅಂತ. ಇನ್ನು ಎಷ್ಟರ ಮಟ್ಟಿಗೆ ಇವರಿಗೆ ಬಂಡ ಧೈರ್ಯ ಇರಬೇಕು ನೋಡಿ. ಸದ್ಯಕ್ಕೆ ಹಲ್ಲೆಗೊಳಗಾದಂತಹ ಶಿಕ್ಷಕ ಮತ್ತು ಮಗನಿಗೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆಯಂತೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. 20,000 ರೂಪಾಯಿ ಹಣ ಕೂಡ ಇತ್ತಂತೆ. ಆ ಒಂದು 20,000 ರೂಪಾಯಿ ಹಣವನ್ನು ಕೂಡ ದೋಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಶಿಕ್ಷಕನ ಮೇಲೆ ಮನಬಂದಂತೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಶಿಕ್ಷಕರು ಅಂತಂದ್ರೆ ನಾವು ದೇವರ ಸಮಾನ ಅಂತ ಹೇಳ್ತೀವಿ. ಗುರುಗಳನ್ನ ದೇವರ ರೀತಿಯಲ್ಲಿ ನೋಡ್ತೀವಿ. ಅಂತಹ ಶಿಕ್ಷಕರ ಮೇಲೆ ಈ ನೀಚರು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅವರ ಬಳಿ ಇದ್ದಂತಹ ಹಣವನ್ನು ಕೂಡ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಜೊತೆಗೆ ಜೀವ ಬೆದರಿಕೆ ಬೇರೆ ಹಾಕಿದ್ದಾರೆ.